ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ, ಬೆಂಬಲಿಸಿ. ಎರಡು ವಿಚಾರಗಳು, ಈ ಎರಡು ಆಘಾತಕಾರ ಸುದ್ದಿನೇ. ಈ ಎರಡು ಸುದ್ದಿಗಾಗಿ ನಾವು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರಶ್ನಿಸಬೇಕಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರನ್ನು ಪ್ರಶ್ನಿಸಬೇಕಾಗಿದೆ. ಅವರನ್ನು ಪ್ರಶ್ನಿಸುವುದಕ್ಕೆ ಬಹಳ ಮುಖ್ಯವಾದ ಕಾರಣ, BJP ದಾರಿಯಲ್ಲಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ನಡೀತಾ ಇದೆ. ಈ ಪ್ರಶ್ನೆ ಯಾಕೆ ಹುಟ್ಟುಕೊಂಡಿತು? ನಾವ್ಯಾಕೆ ಈ ಪ್ರಶ್ನೆಯನ್ನು ಕೇಳಬೇಕು? ಒಂದು, ರಾಜ್ಯದ ರೈತರಿಗೆ ಸಂಬಂಧಪಟ್ಟ ಹಾಗೆ ಇತಿಹಾಸವನ್ನೇ ಮರೆತ ರಾಜ್ಯ ಸರ್ಕಾರ ಕೇಂದ್ರದ 3 ಕೃಷಿ ಕಾನೂನುಗಳ ವಿರುದ್ಧ ರೈತರು ನಡೆಸಿದ ಐತಿಹಾಸಿಕ ಹೋರಾಟವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದ ರಾಜ್ಯ ಸರ್ಕಾರ ಈಗ ಈ ಒಂದು ಕೇಂದ್ರದ 3 ಕೃಷಿ ಕಾನೂನುಗಳು ಏನಿವೆ, ಆ ಕಾನೂನುಗಳ ಆಧಾರದ ಮೇಲೆ ರಾಜ್ಯ BJP ಸರ್ಕಾರ ಏನು ಕಾನೂನನ್ನು ತಂದಿತ್ತು APMCಗೆ ಸಂಬಂಧಪಟ್ಟ ಹಾಗೆ, ಅದರ ಆಧಾರದ ಮೇಲೇ ಈ ರಾಜ್ಯ ಸರ್ಕಾರ ಮುಂದುವರಿಯೋದಕ್ಕೆ ಹೊರಟಿದೆ. ಇದು ಟೂ ಡೇಂಜರಸ್, ಐ ವಿಲ್ ಟೆಲ್ ಯು. ಇತಿಹಾಸವನ್ನು ನೆನಪು ಇಟ್ಟುಕೊಳ್ಳದ ಯಾವುದೇ ರಾಜಕೀಯ ಪಕ್ಷ ಸರ್ಕಾರಕ್ಕೆ ಕೂಡ ಬೆಲೆ ಇರೋದಿಲ್ಲ. ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೆ ಇನ್ನೊಂದು, ನನಗೆ ಈ ಪ್ರಶ್ನೆ ಕೇಳೋದಕ್ಕಂದ್ರೆ, BJP ದಾರಿಯಲ್ಲಿಯೇ ಈ ಕಾಂಗ್ರೆಸ್ ಸರ್ಕಾರ ಕೂಡ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಅದಕ್ಕೆ ಇನ್ನೊಂದು ಸುದ್ದಿ ಕಾರಣ. ಅದ್ಯಾವುದು ಅಂತಂದರೆ, ಗೋಕಳ್ಳರನ್ನು ನಡು ರಸ್ತೆಯಲ್ಲಿ ಗುಂಡೇಟು ಹೊಡೆದು ಕೊಲ್ತೀವಿ ಅನ್ನೋ ಮಾತನ್ನು ಸಚಿವರೊಬ್ಬರು ಹೇಳಿದ್ದಾರೆ. ಈ ದೇಶದಲ್ಲಿ ಕಾನೂನು ಇದೆ ಮತ್ತು ಗೋಕಳ್ಳರನ್ನು ನಾನು ರಸ್ತೆಯಲ್ಲಿ ಗುಂಡೇಟು ಹೊಡಿತೀವಿ ನಮ್ಮ ಸರ್ಕಾರ ಅಂತ ಹೇಳಿದ್ದು, ಇದು ಯೋಗಿ ಮಾದರಿ. ಬುಲ್ಡೋಸರ್ ಯೋಗಿ ಇದ್ದಾರೆ ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಅವರ ಮಾದರಿಯನ್ನು ರಾಜ್ಯ ಸರ್ಕಾರ ಅನುಸರಿಸುತ್ತಾ? ಇಟ್ ಈಸ್ ರಿಯಲಿ ಶಾಕಿಂಗ್. ಐ ವಿಲ್ ಟೆಲ್ ಯು, ಇಟ್ಸ್ ಎ ರಿಯಲಿ ಶಾಕಿಂಗ್. ಮೊದಲು ಈ ಹೇಳಿಕೆ ಸಂಬಂಧಪಟ್ಟ ಸುದ್ದಿಯನ್ನು ನೋಡೋಣ. ಈ ಹೇಳಿಕೆ ನೀಡಿದವರು ಮಂಕಾಳ ವೈದ್ಯ ಅನ್ನುವ ಒಬ್ಬ ಸಚಿವರು. ಅವರು ಏನು ಹೇಳ್ತಾರೆ ನೋಡಿ, ಇವತ್ತು ವರದಿ ಬಂದಿದೆ ಪತ್ರಿಕೆಗಳಲ್ಲಿ, ತಾವು ಗಮನಿಸಬಹುದು. ಗೋವು ಕಳವು ಮಾಡುವುದು ಉತ್ತರ ಕನ್ನಡದಲ್ಲಿ ಮತ್ತೆ ನಡೆದರೆ ಆರೋಪಿಗಳಿಗೆ ನಡು ರಸ್ತೆಯಲ್ಲಿ ಗುಂಡೇಟು ಕೊಡಲು ಆದೇಶಿಸುವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಎಚ್ಚರಿಸಿದರು. ಏನು ಕಾನೂನು ಇದೆಯಾ ಈ ದೇಶದಲ್ಲಿ? ಯಾರೋ ಯು ಸಿ ದಟ್ ಗೋಕಳ್ಳರು ಸಿಕ್ಕರೆ ಅವ್ರು ನಡೀರಿ, ಕಾನೂನು ಪ್ರಕಾರ ಅವ್ರನ್ನ ಬಂಧಿಸಿ ಫೈನ್, ಅದು ಇದರ ನ್ಯಾಯಾಲಯದ ಮುಂದೆ ಹೋಗಬೇಕು, ಯಾವ ಶಿಕ್ಷೆ ಕೊಡಬೇಕು. ಇವನು ಅಯೋಗ್ಯ, ಇವನು ರಸ್ತೆಯಲ್ಲಿ ಏನು ಜನತಂತ್ರ ವ್ಯವಸ್ಥೆಯಲ್ಲಿದೆಯೋ, ಎಲ್ಲಿದ್ದೀವಿ? ಈ ಮನುಷ್ಯ ಏನಿದ್ದಾರೆ ಇವ್ರ ವಿರುದ್ಧ, ಈ ಮಂತ್ರಿ ಆಗಲಿ ಏನೇ ಆಗಲಿ, ಸಿದ್ದರಾಮಯ್ಯ ಆ್ಯಂಡ್ ಡಿ.ಕೆ. ಶಿವಕುಮಾರ್ ಶುಡ್ ಆ್ಯಕ್ಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್ ಫೆಲೋ. ಈ ವರದಿ ಹೇಳ್ತೀನಿ ನೋಡಿ, ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಗೋವು ಕಳವು ಪ್ರಕರಣಗಳು ನಡೆಯುತ್ತಿದೆ. ಇದನ್ನು ತಡೆಯಲು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಆರೋಪಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ಆದ್ದರಿಂದ ಕಂಡಲ್ಲಿ ಗುಂಡಿಕ್ಕುವ ಅಧಿಕಾರ ಏನಿದೆ ಈ ಮಂತ್ರಿಗೆ ಯಾರು ಕೊಟ್ಟಿಲ್ಲ. ಈ ದೇಶದಲ್ಲಿ ನಮ್ಮಲ್ಲಿ ಸಂವಿಧಾನ ಇದೆ, ಕಾನೂನಿದೆ, ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕೇ ಹೊರತು ಈ ರೀತಿ ಕಾಂಗ್ರೆಸ್ ಸಚಿವನೊಬ್ಬ ಇಂತಹ ಹೇಳಿಕೆ ನೀಡಿರುವುದು ಅಕ್ಷಮ್ಯ ಅಪರಾಧ. ತಕ್ಷಣ ಇವನ ಸಚಿವ ಸಂಪುಟದಿಂದ ಕಿತ್ತು ಒಗಿಬೇಕು ಈ ಮನುಷ್ಯನನ್ನು, ಯೋಗ್ಯನಲ್ಲ ಇದು. ಸೊ ದಿಸ್ ಈಸ್ ದ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ನಾನು ಹೇಳೋದಕ್ಕೆ ಹೊರಟಿದ್ದು, ಇದು ಕೂಡ ವರದಿ ಇವತ್ತು ಬಂದಿದೆ, ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಏನು ಹೇಳುತ್ತೆ ಈ ವರದಿ? ಹಳೆ ಕಾಯ್ದೆಗೆ ಜೋತು ಬಿದ್ದ ರಾಜ್ಯ ಸರ್ಕಾರ
ವಿಪಕ್ಷದಲ್ಲಿದ್ದಾಗ ವಿರೋಧಿಸಿದ್ದ ಕಾಂಗ್ರೆಸ್ 3 ಕಾಯ್ದೆಗಳಡಿ ಶಿಫಾರಸ್ಸಿಗೆ ಆಯೋಗಕ್ಕೆ ಸೂಚನೆ. ಸೊ ಇದು ನೋಡಿ, ರೈತರು ಕಾಂಗ್ರೆಸ್ನ ತೀವ್ರ ಪ್ರತಿರೋಧದಿಂದಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಿಂಪಡೆದಿದ್ದ 3 ಕೃಷಿ ಕಾಯ್ದೆಗಳ ಅನ್ವಯವೇ, ಈ ಕಾನೂನಿನ ಅನ್ವಯವೇ ರೈತರ ಆದಾಯ ಹೆಚ್ಚಿಸಲು ಶಿಫಾರಸು ನೀಡಿ ಎಂದು ಕರ್ನಾಟಕ ಕೃಷಿ ಬೆಲೆ ಆಯೋಗಕ್ಕೆ ರಾಜ್ಯ ಸರ್ಕಾರ ಸೂಚಿಸಿದೆ. ಇದನ್ನು ಆಘಾತಕಾರಿ ಅಂತ ಕರೆದಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ದಾರಿಯಲ್ಲಿ ಸಾಗುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಅನುಮಾನ ಬೇಕಾಗಿಲ್ಲ. ನಮಗೆಲ್ಲ ಗೊತ್ತಿದೆ, ಈ 3 ಕೃಷಿ ಕಾಯ್ದೆಗಳು ಬಂದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರೈತರು ಹೋರಾಡಿದರು. ಅವರ ಮೇಲೆ ಒಂದೆಲ್ಲ ಒಂದು ರೀತಿಯ ಆರೋಪಗಳನ್ನು ಹೊರಿಸಲಾಯಿತು. ಖಾಲಿಸ್ತಾನಿಗಳು ಒಂದರು, ದೇಶದ್ರೋಹಿಗಳು ಒಂದು. ಆದರೆ ರೈತರು ಎದೆಗುಂದಲಿಲ್ಲ. ಅವರು ಸತತವಾದ ಹೋರಾಟ ನಡೆಸಿದರು. ಹಲವಾರು ಜನ ಅಸುನೀಗಿದರು. ಹೋರಾಟದ ಕಿಚ್ಚು ಎಲ್ಲೆಡೆಗೂ ಹಬ್ಬಿತು. ಸೊ ಇಡೀ APMC ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಖಾಸಗಿಯವರಿಗೆ ಈ ಕೃಷಿ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟದ ಅವಕಾಶವನ್ನು ಕಲ್ಪಿಸುವ ಮೂಲಕ APMCಯನ್ನು ನಿಷ್ಕ್ರಿಯಗೊಳಿಸುವ ಕೇಂದ್ರದ ಯತ್ನದ ವಿರುದ್ಧ ನಡೆದ ಹೋರಾಟ. ಸೊ ಇದಾದ ಮೇಲೆ ಎಲ್ಲೂ ನಾನು ಯಾರನ್ನೂ ಸೋಲುವುದಿಲ್ಲ, ಯಾರೆದುರೂ ಸೋಲುವುದಿಲ್ಲ, ನಮ್ದೆಲ್ಲ 56, 58, 60 ಇಂಚಿನ ಎದೆಗಳು ಅಂತ ಹೇಳ್ತಿದ್ದವರೆಲ್ಲ ಈ ರೈತ ಹೋರಾಟದ ಎದುರು ತಲೆ ಬಗ್ಗಿಸಿ ನಿಂತರು. ಬೇರೆ ದಾರಿ ಇರಲಿಲ್ಲ. ಆ ಕಾನೂನನ್ನು ಹಿಂಪಡೆದರು. ಆ ಕಾನೂನಿನ ಆಧಾರದ ಮೇಲೆ ರಾಜ್ಯ BJP ಸರ್ಕಾರ 3 ಕಾನೂನನ್ನು ರಚಿಸಿತ್ತು. ಅದನ್ನು ಇನ್ನೂ ವಾಪಸ್ಸು ಪಡೆದೇ ಇಲ್ಲ. ಅದರ ಆಧಾರದ ಮೇಲೆ ಈಗ ಮಾಡೋದು ಕೊಟ್ಟಿದೆ. ಏನು ಹೇಳುತ್ತೆ? ಕೃಷಿ ಬೆಲೆ ಆಯೋಗಕ್ಕೆ ನೇಮಕ ಮಾಡಾದ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಷರತ್ತು, ನಿಬಂಧನೆ ಮತ್ತು ಕರ್ತವ್ಯಗಳನ್ನು ನಿಗದಿ ಮಾಡಿ 2024 ಡಿಸೆಂಬರ್ 24ರಂದು ರಾಜ್ಯ ಕೃಷಿ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ಈ ಉಲ್ಲೇಖ ಇದೆ. ಏನು ಹೇಳುತ್ತೆ ಅದು ಹೇಳುತ್ತೆ, ನೀವು ಈ 3 ಕೃಷಿ ಕಾನೂನುಗಳೇನಿದೆ ಕೇಂದ್ರ ರದ್ದುಪಡಿಸಿದ, ರಾಜ್ಯ BJP ಸರ್ಕಾರ ಜಾರಿಗೊಳಿಸಿದ ಈ ಕಾನೂನುಗಳ ಆಧಾರದ ಮೇಲೆ ನೀವು ಕೆಲಸ ಮಾಡಿ ಅನ್ನತ್ತೆ. ಮತ್ತು APMC ತಿದ್ದುಪಡಿ ಕಾಯ್ದೆ ಇದೆಯಲ್ಲ, ಅದನ್ನು ಆಧಾರವಾಗಿಟ್ಟುಕೊಳ್ಳಿ ಅಂತ. ಸೊ APMC ವ್ಯವಸ್ಥೆ ಏನು? ಅದು ಇಡೀ ರೈತರ ಕೃಷಿ ಉತ್ಪನ್ನಗಳಿಗೆ, ಅದರ ನಿಯಂತ್ರಣಕ್ಕೆ, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಬಂದಿದ್ದು APMCಗಳು. ಇಂಥ APMC ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತಾ ವ್ಯಾಪಾರಿಗಳಿಗೆ ತಲೆಬಾಗಿದ, ಅವರನ್ನು ಅಪ್ಪಿಕೊಂಡ BJP ಸರ್ಕಾರ. APMC ಇದ್ದಿದ್ದರೆ ನೀವು ಈ APMC ಮಾರುಕಟ್ಟೆ ಸಮಿತಿಗಳೇನಿರ್ತವೆ ಅಲ್ಲಿ ಕೃಷಿ ಉತ್ಪನ್ನಗಳು ರೈತರು ತರ್ತಾರೆ, ಅದೆಲ್ಲ ಗೊತ್ತಿರೋದೆ, ನಾನೇನು ಹೇಳಬೇಕಾಗಿಲ್ಲ. ಅದನ್ನು ಖಾಸಗಿಯವರಿಗೆ ವಹಿಸಿ ನಾಶಪಡಿಸೋದಕ್ಕೆ ಹೊರಟಿತ್ತು. ಈಗ ರಾಜ್ಯ ಸರ್ಕಾರ, ಕೃಷಿ ಇಲಾಖೆ ಇದನ್ನೇ ಹೇಳೋದಕ್ಕೆ ಹೊರಟಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ಉತ್ಪನ್ನಗಳಿಗೆ ಮತ್ತು ಮಾರುಕಟ್ಟೆ ಮತ್ತು ಉತ್ತಮ ಬೆಲೆ ಒದಗಿಸಿಕೊಡಲು ಈ ಕಾಯ್ದೆಗಳ ಅನ್ವಯನ ಅಧ್ಯಯನ ನಡೆಸಿ, ಈ ಕಾಯ್ದೆಗಳೇ ರೈತ ವಿರೋಧಿ ಕಾಯ್ದೆಗಳು, ಅದರ ಆಧಾರದ ಮೇಲೆ ಅಧ್ಯಯನ ನಡೆಸಬೇಕಂತೆ. ಏನು ತಲೆ ಬುದ್ಧಿ ಏನಾದರೂ ಇದೆಯೇನ್ರಿ ಆ ಕೃಷಿ ಸಚಿವರಿಗೆ, ಚಲುವರಾಯಸ್ವಾಮಿಗೆ? ಏನಾದರೂ ಕೃಷಿ ಬಗ್ಗೆ ಗೊತ್ತಾ ಇವರಿಗೆ? ಈ 3 ಕೃಷಿ ಕಾನೂನುಗಳು ಹೇಗೆ ರೈತ ವಿರೋಧಿಗಳು ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ಕೂಡ ಬಂದಿದೆ. ರೈತ ಹೋರಾಟಗಾರ್ತಿ ಚುಕ್ಕಿ ನಂಜುಂಡಸ್ವಾಮಿ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಇದು ಮಾತು ಮರೆತ ಸರ್ಕಾರ ಅಂತ. ಕೇಂದ್ರದ 3 ಕರಾಳ ಕೃಷಿ ಕಾಯ್ದೆಗಳ ಜಾರಿಯಲ್ಲಿ ಪಾತ್ರವಹಿಸಿದ್ದ ವ್ಯಕ್ತಿಯನ್ನೇ ರಾಜ್ಯದ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸರಿಯಲ್ಲ ಅಂತ. ಯಾರು ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ತರುವುದಕ್ಕೆ ಪಾತ್ರವಹಿಸಿದ್ರೋ ಆ ವ್ಯಕ್ತಿಯನ್ನೇ ರಾಜ್ಯದ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಅದೇನು ಅನುಮಾನ ಬೇಕಾಗಿದೆ. ನೀವು ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬೆಲೆ ಇರೋದು BJPಗರಿಗೆ
ಯಾರು ಬಲಪಂಥೀಯರು ಬೆಂಕಿ ಹಚ್ಚವ್ರೇನೆ. ಅದು ಅನುಮಾನನೇ ಬೇಕಾಗಿಲ್ಲ. ನೀವು ಮಂತ್ರಿಗಳ ಸುತ್ತಮುತ್ತಲು, ಮುಖ್ಯಮಂತ್ರಿಗಳ ಸುತ್ತಮುತ್ತಲು ಇಂಥ ಜನನೇ ಇರ್ತಾರೆ. ಅವರು ಎಲ್ಲ ಕಡೆ ಸಲ್ಲುವವರು. ಈ ಮಾಧ್ಯಮಗಳಲ್ಲಿ ನೀವು ಬಂದರೆ ಎಲ್ಲ ಬಲಪಂಥೀಯ ಬೆಂಕಿ ಹಚ್ಚುವ ಪತ್ರಕರ್ತರಿಗೆ ಸನ್ಮಾನ ಮಾಡೋದೇ ಈ ಸರ್ಕಾರದ ಸಚಿವರುಗಳು. ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋರು ಇವರೇ. ಸೊ ಹಾಗೇನೆ. ಸೊ ಅದನ್ನು ಒಟ್ಟಾರೆ ಯಾರು ಕೃಷಿ ಬೆಲೆ ದಟ್ ಹಾರಿಬಲ್ ಇದು. ಆದ್ದರಿಂದ ಈ ಮಾತನ್ನು ಚುಕ್ಕಿ ನಂಜುಂಡಸ್ವಾಮಿ ಅವರು ಹೇಳಿದ್ದಾರೆ. ಅದರಂತೆ ಪ್ರಕಾಶ್ ಕಮ್ಮರ್ಡಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದವರು. ಅವರು ಏನು ಹೇಳ್ತಾರೆ, ನೂರಾರು ರೈತರು ಪ್ರಾಣ ತೆತ್ತು ಈ ಕಾಯ್ದೆಗಳನ್ನು ವಾಪಸ್ಸಾಗುವಂತೆ ಮಾಡಿದ್ದಾರೆ. ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುವ, ಕೃಷಿ ಮತ್ತು ಜಮೀನಿನ ಮೇಲೆ ಅವರ ಹಿಡಿತವನ್ನೇ ಇಲ್ಲದಂತೆ ಮಾಡುವ ಅಪಾಯಕಾರಿ ಕಾಯ್ದೆಗಳು ಅವಾಗಿದ್ದು ಅವುಗಳನ್ನು ಆಧರಿಸಿ ರಾಜ್ಯದಲ್ಲಿ ಜಾರಿಗೆ ತಂದ APMC ತಿದ್ದುಪಡಿ ಕಾಯ್ದೆ ಸಹ ಅಷ್ಟೇ ಅಪಾಯಕಾರಿಯಾಗಿದೆ. ರೈತರ ಗಳಿಕೆಯನ್ನು ಹೆಚ್ಚು ಮಾಡಲು ಮತ್ತು ಕೃಷಿ ಉತ್ಪನ್ನಗಳ ಉತ್ತಮ ಬೆಲೆ ಒದಗಿಸಿಕೊಡಲು ಈ ಅಪಾಯಕಾರಿ ಕಾಯ್ದೆಗಳ ಅಡಿಯಲ್ಲೇ ಶಿಫಾರಸು ನೀಡಿ ಎಂದು ಸರ್ಕಾರ ಸೂಚಿಸಿರುವುದು ಆಕಸ್ಮಿಕ ಎಂದು ಅನಿಸುತ್ತಿಲ್ಲ. ಬದಲಿಗೆ ಕಾರ್ಪೊರೇಟ್ ಲಾಬಿ ಇದರ ಇದ್ದಂತಿದೆ ಅಂತ ಪ್ರಕಾಶ್ ಕಮ್ಮರ್ಡಿ ಅವರು ಹೇಳಿದ್ದಾರೆ. ಎಸ್, ಈ ಸರ್ಕಾರ ಕೂಡ ಕಾರ್ಪೊರೇಟ್ ವಲಯದ ಒತ್ತಡಕ್ಕೆ ಮಣಿತಾ ಇದೆ ಅಂತ. ಅದರಂತೆ ಕುರುಬೂರು ಶಾಂತಕುಮಾರ್ ರಾಜ್ಯ ರೈತ ಸಂಘದ ಒಕ್ಕೂಟದ ಅಧ್ಯಕ್ಷರು ಕೂಡ ಅವರು ಹಾಗೆ ಹೇಳಿದರೆ, ಈ ಕೂಡಲೇ ಇದನ್ನ ವಾಪಸ್ ಪಡೆಯಿರಿ ಅಂತ. ಬಹುಮಟ್ಟಿಗೆ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ BJPಯ ದಾರಿಯಲ್ಲಿ ಸಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಕೇಳುವ ಸ್ಥಿತಿ ನಿರ್ಮಾಣವಾದದ್ದೇ ಅಪಾಯಕಾರಿಯಾದ್ದು. ಸೊ ಈ ಸಂಬಂಧ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ರೈತ ನಾಯಕರು. ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕು. ನಾನು ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಇದು ಅವರಿಗೆ ಗೊತ್ತಿರಬೇಕಾಗಿತ್ತು, ಕೃಷಿ ಸಚಿವರಿಗೆ ಗೊತ್ತಿರಬೇಕಾಗಿತ್ತು. ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರ ಬಂದಿಲ್ಲ ಅಂದ್ರೂ ಕೂಡ ಅಪಾಯಕಾರಿಯಾದದ್ದು. ಗಮನಕ್ಕೆ ಬಂದು ಅವರು ಸುಮ್ಮನಿದ್ದಾರೆ ಅಂದರೆ ಇನ್ನೂ ಅಪಾಯಕಾರಿಯಾದದ್ದು. ಆದ್ದರಿಂದ ಇದು ಇಡೀ ಕೃಷಿ ಕ್ಷೇತ್ರವನ್ನು ನಾಶಪಡಿಸುವಂಥದ್ದು, ರೈತರ ಮೇಲೆ ನಡೆದ ಗದಾಪ್ರಹಾರ. ಅದರಂತೆ ಈ ಮೊದಲೇ ಹೇಳಿದಂತೆ ಸಚಿವನೊಬ್ಬನು ಅಲ್ಲಿ ಗುಂಡೋಡಿರಿ, ಇಲ್ಲಿ ಗುಂಡೋಡಿರಿ. ಯಾರು ಇವರಿಗೆ ಅಧಿಕಾರಕ್ಕೆ ಸಂವಿಧಾನ ಏನಾದರೂ ತಲೆಬಿಡ ಗೊತ್ತೇನ್ರಿ 5 ನನ್ನ ಮಕ್ಕಳು. ಸೊ ಸಿಟ್ಟು ಬರುತ್ತೆ ಇಂಥದ್ದೆಲ್ಲ ನೋಡ್ತಾರೆ. ನೋಡೋಣ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.